ಕಳೆದ ಬಾರಿಯೂ ಕೂಡ ನಾವು ನೆನಪಿಸಿಕೊಂಡ ಹಾಗೆ ಶಿವಯೋಗ ಮಂದಿರಕ್ಕೆ ಸ್ಥಾಪನೆ ಮಾಡಬೇಕು ಅನ್ನುವಂತ ಸಂಕಲ್ಪವನ್ನು ಅಖಿಲ ಭಾರತ ವೀರಶೈವ ಮಹಾಸಭಾ ಅಧಿವೇಶನದಲ್ಲಿ ಬಾಗಲಕೋಟೆಯಲ್ಲಿ ನಿರ್ಣಯವಾದ ನಂತರ ಇಳಕಲ ವಿಜಯ ಮಹಾಂತ ಶಿವಯೋಗಿಗಳವರು ತೋರಿಸಿದ ತಾಣವನ್ನೇ ನಾವು ಶಿವಯೋಗ ಮಂದಿರವನ್ನ ಮಾಡಬೇಕು ಅನ್ನುವ ಸಂಕಲ್ಪದೊಂದಿಗೆ ಆರಂಭಗೊಂಡಂತ ಆ ಎಲ್ಲ ಪರಮ ಪೂಜ್ಯರ ಇಚ್ಛಾಶಕ್ತಿಯ ಸಂಕಲ್ಪವಾಗಿ ಶಿವಯೋಗ ಮಂದಿರವನ್ನ ಸ್ಥಾಪನೆ ಮಾಡಬೇಕು ಅಂತ ವಿಚಾರ ಬಂದಾಗ ಅವರು ಮಹಾಂತಮ್ಮ ಅಂದ್ರೆ ಗೋಮಾತೆಯನ್ನ ತೆಗೆದುಕೊಂಡು ಶಿವಯೋಗಿಗಳು ಅಂದಿನ ಕಾಲದ ಎಲ್ಲ ಗಣ್ಯಮಾನ್ಯರು ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು, ಹಾವೇರಿಯ ಶಿವಬಸವ ಮಹಾಸ್ವಾಮಿಗಳವರು, ಇಳಕಲ್ಲ ವಿಜಯ ಮಹಾಂತ ಶಿವಗಳವರು, ಕಿತ್ತೂರು ರೇವಣ ಸಿದ್ದಪ್ಪನವರು, ಜಂಗಿನ ಮುರುಗಯ್ಯನವರು, ಹಾಗೆಯೇ ಅನೇಕ ಜನ ಸಮಾಜದ ಗಣ್ಯಮಾನ್ಯರು, ವಾರದ ಮಲ್ಲಪ್ಪನವರು, ಈ ಎಲ್ಲ ಹಿರಿಯರು ಸೇರಿಕೊಂಡು ಬಂದು ಶಿವಯೋಗ ಮಂದಿರವನ್ನ ಆ ಸ್ಥಳವನ್ನ ನೋಡಬೇಕು ಅಂತ ನಿರೀಕ್ಷಣೆಯಲ್ಲಿದ್ದಾಗ ಶಿವಯೋಗ ಮಂದಿರ ಸ್ಥಾಪನೆ ಮಾಡಬೇಕು ಅನ್ನುವಂತ ಶಬ್ದವನ್ನ ಕೇಳಿದಾಗಲೇ ಮೊದಲಿಗೆ ಮುಂದೆ ಬಂದ ಗ್ರಾಮ ಯಾವುದು ಅಂದ್ರೆ ಅದು ಮಂಗಳೂರು ಅನ್ನುವುದು ನಮ್ಮ ಇತಿಹಾಸ. 115 ವರ್ಷಗಳಿಂದ ಸೇವೆಯನ್ನ ಮಾಡ್ತಾ ಬಂದಿರುವಂತ